ನಾನು ಡ್ಯೂಟಿ ಮಾಡ್ಬೇಕಾದ್ರೆ ಅಲ್ಲಿ ಇದು ಗೋಡೆ ಮೇಲೆಲ್ಲ ಬರೆಯೋರು, ಬ್ಲ್ಯಾಕ್ ಡಾಗ್ ಗೋ ಬ್ಯಾಕ್, ಇಂಡಿಯನ್ ಬ್ಲ್ಯಾಕ್ ಡಾಗ್ ಗೋ ಬ್ಯಾಕ್ ಅಂತ ಬರೆದಿರೋದೆಲ್ಲ ಕೂಗರು. ಅದು ಆ ಟೈಮಲ್ಲಿ ಮಕ್ಳುಗಳಿಗೆ ಏನು ಶಿಕ್ಷಣ ಕೊಡ್ತಾರಲ್ಲ, ಒಂದು 5 ವರ್ಷದ ಮಗುಗೆ ನೀವು ಯಾರು ಇವ್ನು ಕೆಟ್ಟನು ಅಂತ ಅಂದರೆ ಅವನು 30 ವರ್ಷ ಆದಮೇಲೂ ಅವ್ನ ಮನಸ್ಸಲ್ಲಿ ಅದೇ ಇರುತ್ತೆ ಇವ್ನು ಕೆಟ್ಟನು ಅಂತ. ಅದು ಮೇಯ್ನ್ ಏನಪ್ಪ ಅಂದರೆ ಆ ಶಿಕ್ಷಣ ಕೊಡ್ಬೇಕಾದ್ರೆ ಅವರು ಅಲ್ಲಿ ಸ್ಕೂಲಲ್ಲಿ ಏನು ಕೊಡ್ತಾರೆ ಅಂದರೆ, ಇವರೆಲ್ಲ ನಮ್ಮವರಲ್ಲ, ಇದು ನಮ್ಮ ಕಾಶ್ಮೀರ, ನಮ್ಮ ಒಂದಿದು, ಇವರೆಲ್ಲ ನಮ್ಮನ್ನು ಇದು ನೋಡೋಕ್ಕೆ ಬಂದವ್ರೆ, ನಮ್ಮನ್ನು ಆಳಕ್ಕೆ ಬಂದವ್ರೆ, ಮುಂಚೆ ಹೆಂಗೆ ಬ್ರಿಟಿಷರು ನಮ್ಮನ್ನು ಆಳ್ತವ್ರ ಆ ಥರ ಇವ್ರು ಆಳ್ತವ್ರೆ ಅಂತ ಒಂದು ಮೈಂಡ್ ಸೆಟ್ ಮಾಡಿಬಿಟ್ಟಿರ್ತಾರೆ ಹುಡುಗರಿಗೆ. ಅವರು ಆಗ 5 ವರ್ಷ ಇದ್ದರು, ನಾನೀಗ ಒಂದು 10-15 ವರ್ಷ ಬಿಟ್ಟು ಹೋಗಿದ್ದೀನ, 25 ವರ್ಷದ ಹುಡುಗರು ಅವರು. ಅವ್ರು ಕೇಳ್ತಾರೆ ಈಗ, ಅವ್ರಿಗೆ ಆಗ ಹೇಳ್ಕೊಟ್ಟಿರೋದು ಈಗ ಅದನ್ನೇ ಮಾಡ್ತಾರೆ ಅವರು. ಅದರಲ್ಲಿ ವಯಸ್ಸಾಗಿರೋರು ಮಾತ್ರ ಕೇಳ್ತಾರೆ, ವಯಸ್ಸಾಗಿರೋರಿಗೆ ಗೊತ್ತು ಏನು ಇದು ಅಂತ, ವಯಸ್ಸಾಗಿರೋರು ಮಾತ್ರ ಚೆನ್ನಾಗಿ ಮಾತಾಡಿಸ್ತಾರೆ. ಹೆಂಗೆ ಹುಡುಗರಿದ್ದಾರಲ್ಲ ಅವರೇ ಜಾಸ್ತಿ ಹಂಗೆ ಆ ಕಡೆ ಹೋಗ್ತಾ ಇರೋದು. ಯಾಕೆಂದರೆ ಆವಾಗ ಆ ಟೈಮಲ್ಲಿ ಹಂಗೆ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾರೆ. ಎಜುಕೇಷನ್ ಕೊಡ್ಬೇಕಾದ್ರೆ ಅವರು ಏನು ಎಜುಕೇಷನ್ ಕೊಡ್ತಾಯಿದ್ದಾರೆ ಮಕ್ಕಳಿಗೆ, ಅದನ್ನು ಹೋಗಿ ತಿಳ್ಕೊಂಬಿಟ್ರೆ ಮುಂದೆ ಬರೋ ಪೀಳಿಗೆಗೆ ತುಂಬ ಈಸಿ ಆಗಿಬಿಡುತ್ತೆ. ತುಂಬ ಜನಕ್ಕೆ ಈಗಲೂ ನೆನ್ನೆನೋ ಒಂದು ವಿಡಿಯೋ ಬಂತು, ಪಾಪ ನಮ್ಮ CRPF ಅವರು ಇಷ್ಟು ಕಾಲು ಹೋಗಿದೆ, ಇಲ್ಲಿ ಈ ಇದರಲ್ಲೇ ಇದೆ, ತುಂಬ ಆಗ್ತಾಯಿದ್ದಾವೆ, ಓದ್ಕೊಂಬತ್ತೀವಿ, ಇದು ಮಾಡ್ಕೊಂಡು ಓದ್ಕೊಂಬತ್ತೀವಿ. ಇನ್ನು ಪಾಕಿಸ್ತಾನ ಅಂತಂದರೆ ಈಗ ಎಷ್ಟೋ ಜನ ಬಂದಿರ್ತಾರ, ಆದರೆ ಅವರು ಮತ್ತೆ ಅವ್ರು ಪಾಕಿಸ್ತಾನದವರೇ ಅಂತ ಗೊತ್ತಾಗೋದ್ರೊಳಗೆ ನಾವು ಬೇರೆ ಕಡೆ ಹೊಂಟೋಗಿರ್ತೀವಿ. ಅಲ್ಲಿ ಯಾರೂ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಇವರು ಅವರೇ ಅವರು ಇವರೇ ಅಂತ. ಅವ್ರೇನು ಫೈರ್ ಮಾಡಿದ್ರು ಎದುರುಗಡೆ ಎಲ್ಲರೂ ಅಂತಾರೆ ಅವರು ಪಾಕಿಸ್ತಾನದವರ, ಎದುರುಗಡೆ ಫೈರ್ ಮಾಡಬೇಕು ಅಂತಂದರೆ ಎಷ್ಟು ದೂರ ಇರ್ತಾರೆ ಗೊತ್ತಾ? 50 ಮೀಟ್ರ್ ಅಂದರೆ ಮುಖಗಳೇ ಕಾಣಿಸಲ್ಲ ಅವ್ರು ಯಾರು ಅನ್ನೋದು. ಆಮೇಲೆ ಈ ಮೊನ್ನೆ ಒಂದು ಇದಾಯಿತು, ಇನ್ಸಿಡೆಂಟ್ ಆಯಿತು ನನ್ನ ಜೊತೆ. ನನ್ನ ಕಮಾಂಡ್ರಯ್ಯ, ನಾನು ಬರ್ಬೇಕಾದ್ರೆ ಅವ್ರು ಇಳಿದು ಇಬ್ಬರು ಕೂತಿದ್ರು ಹಿಂಗೆ ನಾಲೆ ಒಳಗೆ AK-47 ಇಟ್ಕೊಂಡು. ಅವ್ರಿಗೆಲ್ಲ ಗೊತ್ತಿರುತ್ತೆ, ಡೈಲಿ ನಾವು ಹೋಗ್ತೀವಿ ಬರ್ತೀವಿ ಗೊತ್ತಿರುತ್ತೆ. ಕೂತಿದ್ರು. ನಮ್ಮದು ಒಂದೊಂದು ಸೆಕ್ಷನ್ನು 5-5 ಜನ ಹಿಂಗೆ ಇಳಿಸು ಗಾಡಿ ಹೋಯ್ತಾ ಇರ್ತದೆ. ಗಾಡಿ ಇಳಿಸ್ತು, ನಮ್ಮ ಕಮಾಂಡ್ರೊಬ್ಬರು ಮುಂದೆ ಒಂದು ಸ್ವಲ್ಪ ಜೊತೆಲೇ ಬರ್ತಿದ್ರು. ಅದೇನೋ ನೀರು ಕ್ಯಾನ್ ಬಿತ್ತು ಅಂದ್ಬಿಟ್ಟು ಹಿಂದ್ಗಡೆ ಹುಡುಗ ಒಬ್ಬ ನೀರು ಕ್ಯಾನ್ ಸರಿ ಮಾಡೋಕೆ ಇದು ಮಾಡ್ದೆ. ಅಷ್ಟರೊಳಗಡೆ ಒಂದು 10-15 ಕದಮ್, ಅಲ್ಲಿ ಜಾಸ್ತಿ ಇಲ್ಲ, ಅಲ್ಲಿ ಬರೋ ಒಂದು 20 ಹೆಜ್ಜೆ ಮುಂದೆ ಬಂದ್ರೂ ಡಿವೈಡ್ ಆಗಿಬಿಡ್ತೀವಿ. ಏಕೆಂದರೆ ಸೇಬಿನ ತೋಟ ಅವು ಇವೆಲ್ಲ ಇರ್ತಾವಲ್ವ. ಒಂದು 20 ಹೆಜ್ಜೆ ಮುಂದೆ ಬರ್ತಿದ್ದಂಗೆ ಇವ್ರು ಸ್ವಲ್ಪ ಹಿಂದೆ ಆಗ್ತಿದ್ದಂಗೆ ಅವ್ನು ನಾಲೆಲ್ಲಿ ಕೂತಿದ್ದಾರೆ ಇಬ್ಬರು ಎದ್ಬಿಟ್ಟು ಬ್ರೆಸ್ಟ್ ಹೊಡೆದ್ಬಿಟ್ರು. ಸೌಂಡ್ ಅಲ್ಲಿ ಬಂದರೆ ಇಲ್ಲೇ ಬಂತೇನೋ ಅನ್ನಿಸ್ತತೆ. ಆ ಟೈಮಲ್ಲಿ ಗುಂಯಿ ಅಂತತೆ ಕಿವಿಯೆಲ್ಲ ಹತ್ರದಿಂದ. ಅದು 50 ಅಂದರೆ ತುಂಬ ಗುಂಯಿ ಅಂತದೆ. ಎಲ್ಲರೂ ಪಿನ್ ಡೌನ್ ಆಗ್ಬಿಡ್ತಾರೆ. ಪಿನ್ ಡೌನ್ ಆಗಿದ್ದಂಗೆ ಅವ್ರಿಗೆ ಹೊಡಿತಿದ್ದಂಗೆ ಕಾಲಿಗೆ ಬಿದ್ದಿದ್ದಂಗೆ ಎಂಥರ್ಗಾದ್ರೂ ಕುತ್ಕೊಂಡ್ಬಿಡ್ತಾರೆ. ಕುತ್ಕೊತಿದ್ದಂಗೆ ಅವ್ರಿಗೆ ಗೊತ್ತು, ಒಬ್ಬರು ಫಸ್ಟ್ ಫೈರ್ ಏನಾರು ತಗುಲಿಲ್ಲ ಅಂದರೆ ಅವನಿಗೆ ಹೊಡೆಯೋಕ್ಕಂತೂ ಆಗೋದೇ ಇಲ್ಲ. ಫಸ್ಟ್ ಫೈರ್ ತಗುಲಿತು, ಹೆಡ್ ಶೂಟ್ ಮಾಡಿದ್ರು. ಹೆಡ್ ಶೂಟ್ ಮಾಡಿ ಆ ಟೈಮಂತೂ ನಾವು ಮರೆಯೋಕ್ಕಾಗಲ್ಲ. ನನಗಂತೂ 2-3 ದಿವಸ ನಿದ್ದೆ ಬರಲಿಲ್ಲ. ಯಾಕೆಂದರೆ ನನ್ನ ಜೊತೆಲೇ ಇದ್ದು 1-2 ದಿವಸ ಮುಂಚೆನೇ ಮಾತಾಡ್ಕೊಂಡು ಜೊತೆಲೇ ಇರ್ತಿದ್ದು, ಹಿಂಗೆ ಆಗ್ಬಿಡ್ತಾಳೆ ಅಂತ. ಆಮೇಲೆ ಲಾಸ್ಟಿಗೆ ಬಿಡಲಿಲ್ಲ ಅವ್ರನ್ನ. ಜಾಸ್ತಿ ಒಂದು 15 ದಿವಸ ಆಯ್ತು ಒಟ್ಟಿನಲ್ಲಿ. ಅವ್ರನ್ನ ಮತ್ತೆ ನಮ್ಮ ಏರಿಯಾದಲ್ಲೇ ಕವರ್ ಮಾಡಿ ಹೊಡೆದಾಕಿದ್ರು. ಆದರೆ ಪಾಪ ಇವರು ಹೊಸ್ದಾಗಿ ಮನೆ ಕಟ್ಸಿದ್ರು. ಗುಂಡೇಟ್ ಬಿದ್ದ ಮೇಲೆ ಅರ್ಥ ಆಗುತ್ತೆ ನಾನು ಬದುಕಿಸಿ ಅಂತ. ಯಾರು ನಾನು ಸಾಯ್ತೀನಿ ಬಿಡಿ ಅಂತ ಯಾರು ಅನ್ನಕ್ಕೆ ಹೋಗಲ್ಲ. ಯಾಕೆಂದರೆ ಆ ಟೈಮಲ್ಲಿ ಎಲ್ಲರಿಗೂ ಪ್ರಾಣ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಹಂಗೆ ಅಂದ್ಬಿಟ್ಟು ಅವಂಗಂದರು ಉಳಿಸಿ ನಾನು ಅಂತಂದರೆ ಏನು ಮಾಡೋಕ್ಕೆ ನಮ್ಮ ಕೈಲಿ ಇರಲಿಲ್ಲ ಆಗ. ಯಾಕೆಂದರೆ ಅದು ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದರೆ 2 ಅವರ್ ಬೇಕು. 2 ಅವರ್ ಗಂಟ ಅದು ಬ್ಲಡ್ಡು ಹೋಗ್ಬಿಟ್ಟಿರ್ತದೆ. ಅದು ಬ್ಲಡ್ ಹೋಗುತ್ತೆ ಅನ್ನೋದಕ್ಕಿಂತಲೂ ಅವ್ರ ಹತ್ರಕ್ಕೆ ಹೋಗೋದಕ್ಕೆ 10-15 ನಿಮಿಷ ಆಗುತ್ತೆ. ಯಾಕೆಂದರೆ ಫೈರ್ ಮಾಡ್ತಾ ಇರ್ತಾರೆ. ನಾವು ಅಂದ್ಕೊಂಡಿರ್ತೀವಿ ಬರೀ ಇಬ್ಬರೇ, ಅಲ್ಲಿ ಇನ್ನೊಂದು 4-5 ಜನ ಕೂತಿರ್ತಾರೆ. ಇವರು ಗೋಲಿ ಬಿದ್ದೈತೆ,
ಇನ್ನೊಂದು 2-3 ಜನ ಬಂದೇ ಬರ್ತಾರೆ, ಅವ್ರನ್ನೂ ಹೊಡೆದ್ಬಿಡು. ಯಾಕೆಂದರೆ ಅವ್ರು ಮೊದಲೇ ಇದರಲ್ಲಿ ಚುಪ್ಕೊಂಡು ಔತ್ಕೊಂಡಿರ್ತಾರೆ. ನಾವು ಯೂನಿಫಾರ್ಮ್ ಹಾಕಿದ್ದೀವಿ, ನಾವು ಹೈಲೈಟ್ ಆಗಿರ್ತೀವಿ, ಅವ್ರಿಗೆ ಏನೂ ಗೊತ್ತಾಗಲ್ಲ. ಆ ಥರ ನಡೆದಿದೆ. ಅದು 2003-4 ಅದು 4 ಇದು. ಆ ಟೈಮಲ್ಲಿ ಫೆನಲ್ ಡ್ಯೂಟಿ ಅಂತ ಬರುತ್ತೆ. ಫೆನಲ್ ಡ್ಯೂಟಿ ಅಂದರೆ ಫ್ಲೈಟು ಏನು ಇಳಿಯುತ್ತಲ್ಲ, ಆ ಏರಿಯಾ ಏನು ರೇಂಜು ಇರುತ್ತೆ, ರೈಫಲ್ ರೇಂಜ್ ಇರುತ್ತೆ, ಆ ರೇಂಜಲ್ಲಿ ನಮಗೆ ಡ್ಯೂಟಿ ಹಾಕಿರ್ತಾರೆ. ಯಾರ ಮಿಲಿಟೆಂಟ್ ಫ್ಲೈಟಿಗೆ ಏನಾರ ಮಾಡಿಬಿಡ್ತಾರೆ ಅಂತ. ಅದು ಡೈಲಿ ಡ್ಯೂಟಿ ಇತ್ತು. ಆ ಟೈಮಲ್ಲಿ ಈಗ ಹೆಂಗೆ ಇದು ಮಾಡ್ತಾರೆ ಅಂತಂದರೆ, ಅವರು ಒಂದು ಹುಡುಗ ಅಂದಮೇಲೆ ಕ್ರಶ್ ಆಗೇ ಆಗುತ್ತೆ, ಒಂದು ವಯಸ್ಸು ಹುಡುಗ. ಹಂಗೆ ಹೋಗಿ ಬರೋ ಟೈಮಲ್ಲಿ ಆ ಹುಡುಗಿ ನೋಡಿ, ಈ ಹುಡುಗನ ನೋಡಿ ಏನೋ ಒಂದು ಕ್ರಶ್ ಆಗಿ ಮಾತು ಸ್ಟಾರ್ಟ್ ಮಾಡ್ಕೊಂಡವ್ರೆ. ಅದು ಜಾಸ್ತಿ ಮಾತಾಡಿ ಬರೀ ಅಲ್ಲಿ ಫೋರ್ಸಲ್ಲಿ ಹೆಂಗೆ ಅಂದರೆ ಮಾತಾಡೋಕ್ಕೂ ಬಿಡಲ್ಲ. ಯಾಕೆಂದರೆ ನಾವು ಜೊತೇಲಿದ್ದಾಗ ಜೊತೆಲೇ ಹೋಗ್ತೀವಿ, ಜೊತೆಲೇ ಬರ್ತೀವಿ. ಅದೇನಾದ್ರು ಕೈ ಸನ್ನೆ ಬಾಯಿ ಸನ್ನೆ ಅಷ್ಟೇ, ಆ ಥರ ನಡೀತು. ಆ ಥರ ನಡೆದಾಗ ಅದು ಒಂದು ದಿವಸ ಏನಾಗ್ಬಿಡ್ತು, ಕನ್ಫರ್ಮ್ ಆಯಿತು ಹುಡುಗಂಗೆ ಆ ಹುಡುಗಿ ನನ್ನ ಇಷ್ಟಪಡ್ತೈತೆ ಅಂತ. ಮಾತೇ ಆಡಿಲ್ಲ. ಗೊತ್ತಾಗುತ್ತಲ್ಲ, ಎಷ್ಟೋ ಜನಕ್ಕೆ ವರ್ಷ ಪೂರ್ತಿ ಇದು ಮಾಡ್ತಿರ್ತಾರೆ ಪಾಪ, ಅದು ಮಾತಾಡಿರೋಕ್ಕಿಲ್ಲ. ಹಂಗೆ ಅವನಿಗೆ ಕನ್ಫರ್ಮ್ ಆಯಿತು ಹುಡುಗಿ ಇಷ್ಟಪಡ್ತೈತೆ ಅಂತ, ನಗಾಡೋದೇ ಆಗಲಿ ಮಾತಾಡೋದೇ ಆಗಲಿ. ಆಮೇಲೆ ಇವನು ಏನು ಮಾಡ್ದ, ಆಯಿತು ಅಂದ್ಬಿಟ್ಟು ಇವನು ಲಾಸ್ಟಿಗೆ ಸೆಕ್ಷನ್ನು ಮೂವ್ ಆಯ್ತೈತೆ ಒಬ್ಬರಿಂದ ಒಬ್ರಿಗೆ. ಅಲ್ಲಿ ರಸ್ತೆ ಹಿಂಗಿದ್ದು ಅಂದಾಗ ಸಿಂಗಲ್ ಆಗಿಬಿಡ್ತಾರೆ, ರಸ್ತೆ ಜಾಸ್ತಿ ಅಗಲ ಇತ್ತು ಅಂದಾಗ ಇದಾಯ್ತಾರೆ. ರಸ್ತೆ ಸ್ವಲ್ಪ ಕಡಿಮೆ ಇತ್ತು ಅವ್ರ ಮನೆ ಮುಂದೆ, ಸಿಂಗಲಾಗಿ ಹೊರಟರು. ಇವನು ಬೇಕು ಅಂತಲೇ ಹಿಂದೆ ಉಳ್ಕೊಬಿಟ್ಟ. ಮಾತಂತೂ ಆಡ್ಸೋಕ್ಕಿಲ್ಲ, ಬರೀ ಕೈ ಹಿಂಗೆ ಮಾಡ್ಕೊಂಡು ನಗಾಡ್ಕೊಂಬಂದ್ರೆ ಅದೇ ಖುಷಿ ಅವರಿಗೆ, ಹುಡುಗರಿಗೆ. ಹುಡುಗಿ ಹಿಂಗಂತು ನಿಲ್ಲಿ ಅಂತು. ಇವನಿಗೆ ಇನ್ನೂ ಖುಷಿ ಆಗ್ಬಿಡ್ತು, ಹುಡುಗಿ ನಿಂತ್ಕೊಳ್ಳಿ ಅಂತ ಮಾತಾಡುತ್ತಲ್ಲ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಕಮಾಂಡ್ರ್ ಪಾಪ ಮುಂದೆ ಹೋಯ್ತಿರು. ಸರ್ ಕಮಾಂಡ್ರಿಗೆ ಒಂದು ಸ್ವಲ್ಪ ಗೊತ್ತಿತ್ತು, ಊರು ಬಿಟ್ಟು ಬಂದಿರ್ತವೆ ಅಂದ್ಕೊಂಡು ಅವನು ಸ್ವಲ್ಪ ಮುಂದೆ ಹೋದ. ಇವನು ಇಲ್ಲಿ ನಿಂತ್ಕೊಂಬಿಟ್ಟು ಮಾತಾಡ್ತಿದ್ದ. ಹಿಂಗೆ ಮಾತಾಡ್ತಿದ್ದಂಗೆ ಇವನು ಕೇಳಕ್ಕೆ ಹೋದ, ಏನು ಅಂತ ಏನೋ ಕೇಳಕ್ಕೆ ಹೋಯ್ದಂಗೆ. ಇದಕ್ಕಿಂತ ಮುಂಚೆ ಮನೇನ ಒಳಗಡೆ ಮಿಲಿಟೆಂಟು, ಅಲ್ಲಿ ಗೊತ್ತಾಗುತ್ತಲ್ಲ ಹುಡುಗ ಹುಡುಗಿನ ನಗಾಡೋದು, ಯಾರೋ ಒಬ್ಬರು ನೋಡಿಬಿಟ್ರೆ ಅದು ಮಿಲಿಟೆಂಟಿಗೆ ಹೇಳ್ಬಿಡ್ತಾರೆ. ಆ ಮಿಲಿಟೆಂಟು ಬಂದ್ಬಿಟ್ಟು ಆ ಮನೇಲಿ ಆಲಯ ಗೆರವೆ ಮಾಡ್ಕೊಂಡಿದ್ರು. ಅವ್ರ ಅಪ್ಪ ಅಮ್ಮನ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು, ಏನಾರ ನೀ ಕರೆದ ಹುಡುಗನ ಕರೀಲಿಲ್ಲ ಅಂದರೆ ನಿಮ್ಮ ಅಪ್ಪ ಅಮ್ಮನ ಸಾಯಿಸ್ಬಿಡ್ತೀನಿ ಅಂತ ಒಂದು ರೂಮಲ್ಲಿ ಕೂಡ ಹಾಕಿದ್ರು. ಈ ಹುಡುಗಿ ಏನೂ ಮಾತಾಡೋಂಗಿಲ್ಲ ಆ ಟೈಮಲ್ಲಿ. ಕರೀತು ಅಷ್ಟೇ. ಕರೀತಿದ್ದಂಗೆ ಈ ಕಡೆಯಿಂದ ಶೂಟ್ ಮಾಡಿದ್ರು. ಶೂಟ್ ಮಾಡಿದ್ದು ಒಂದೇ, ಅವನು ಅಲ್ಲೇ ಸ್ಪಾಟ್ ಡೆತ್ ಆದಮೇಲೆ ಅಲ್ಲಿ ಫೈರಿಂಗ್ ಸೌಂಡ್ ಗೊತ್ತಾಯ್ದಂಗೆ ಅವರೆಲ್ಲ ಅಲ್ಲೆಲ್ಲೇ ಮಲಿಕೊಂಡ್ರು. ಮತ್ತು ಇನ್ನೊಂದು 5 ನಿಮಿಷದಲ್ಲಿ ಹಂಗೆ ಫೈರ್ ಕವರ್ ಮಾಡ್ಕೊಂಡು ಬರೋದ್ರೊಳಗೆ ಅವನು ಸತ್ತೇ ಹೋಗಿದ್ದ. ಇವರು ಮಿಲಿಟೆಂಟ್ ಓಡೋಗ್ಬಿಟ್ಟಿದ್ರು. ಆಮೇಲೆ ಬಂದಮೇಲೆ ಗೊತ್ತಾಯ್ತು, ಹುಡುಗಿ ಹೇಳ್ತು, ನಾನು ಹಿಂಗೆ ಥರ ಸನ್ನೆ ಮಾಡೋದೆಲ್ಲ ಯಾರು ಹೇಳಿದ್ರೋ ಗೊತ್ತಿಲ್ಲ. ಅಲ್ಲಿ ಮಿಲಿಟೆಂಟ್ ಯಾವಾಗಲೂ ನೈಟೆಲ್ಲ ಸುತ್ತಾ ಇರ್ತಾರೆ. ಅವ್ರಿಗೆ ಹೇಳಿದಾಗ ಅವರು ನಮ್ಮ ಅಪ್ಪ ಅಮ್ಮನ್ನ ಹಿಂಗೆ ಹಿಡ್ಕೊಂಡು, ನೀನು ಕರೆದಾಗ ಗೇಟ್ ಹತ್ರಕ್ಕೆ ಬರ್ತಾನೆ, ನಾವು ಶೂಟ್ ಮಾಡ್ತೀವಿ. ಆ ಥರ ಎಲ್ಲ ಟ್ರ್ಯಾಪ್ ಮಾಡ್ತಾರೆ ಹುಡುಗಿ ಬಿಟ್ಟು. ಅದು ಹುಡುಗಿ ನಿಜವಾಗೇ ಮಾಡಿತ್ತೋ ಇಲ್ಲ ಇವರು ಟ್ರ್ಯಾಪೇ ಮಾಡಿದ್ರು ಮೊದಲಿಂದ, ಅದು ಯಾರು ಹೇಳ್ತಾರೆ. ಹಂಗಾಗಿ ಕೆಲವು ಸತಿ ಆ ಥರ ಇನ್ಸಿಡೆಂಟು ಆಯ್ತವೆ. ಕಾಶ್ಮೀರದಲ್ಲೇ ಒಂದು ಎಲೆಕ್ಷನ್ ಡ್ಯೂಟಿಲಿ ಅಲ್ಲಿಗೆ 3 ದಿವಸ ನಡ್ಕೊಂಡು ಹೋಗ್ಬೇಕಾಗುತ್ತೆ ಫಸ್ಟು. ಈಗೆಲ್ಲ ಸ್ವಲ್ಪ ರೋಡೆಲ್ಲ ಮಾಡಿ ಸ್ವಲ್ಪ ಹೆಲಿಕಾಪ್ಟರ್ ಇವು ಎಲ್ಲ ಸುವಿಧಾ ಇದ್ದಾವೆ. ಆಗೆಲ್ಲ 3 ದಿವಸ ಹೋಗ್ಬೇಕಿತ್ತು. ಅಲ್ಲಿ ಹೋಗಿ ಅದೇನು ಸ್ಕೂಲ್ ಐತೆ ಆ ಸ್ಕೂಲ್ನೆಲ್ಲ ಚೆಕ್ ಮಾಡಿ 1 ದಿವಸ ಮುಂಚೆನೇ ಅಲ್ಲಿ ಹೋಗಿ ಸ್ಟೇ ಆಗಬೇಕಿತ್ತು. ಮೊದಲು ಯಾರೂ ಓಟ್ ಹಾಕೋಕ್ಕೆ ಬರ್ತಿರಲಿಲ್ಲ. ಈಗಂತೂ ಸುಮಾರು ಜನ ಒಂದು 30% 40% ಓಟ್ ಹಾಕ್ತಾರೆ. ಮೊದಲಂತೂ ಒಬ್ಬರೂ ಬರ್ತಿರಲಿಲ್ಲ. ಹೋಗೋದು ಗೌರ್ಮೆಂಟ್ ಏನು ಮಾಡೋರು, ಬೂತ್ ಇಟ್ಕೊಳ್ಳೋದು, ಸಂಜೆವರೆಗೂ ಇಟ್ಕೊಂಡು ಬಂದ್ಬಿಡೋದು. ಹಂಗಾಯ್ತಿತ್ತು ಮೊದಲು. ಓಟ್ ಹಾಕ್ಬಿಡ್ತೀವಿ. ಅಂಥ ಸಿಚುವೇಷನಲ್ಲಿ ನಾವು ಡ್ಯೂಟಿ ಮಾಡೋಕ್ಕೆ ಹೋದಾಗ
ನೈಟ್ ಏನು ಮಾಡಿಬಿಟ್ಟು ಮೇಲೆ ಬಿಟ್ಟಿದ್ರು ನಮ್ಮನ್ನು ಒಂದು ಗುಡ್ಡದ ಮೇಲೆ. ಅಲ್ಲಿ ನೋಡ್ಕೊಂಡಿರಿ ಅಂದ್ಬಿಟ್ಟು ಇಬ್ಬರನ್ನ, ನನ್ನ ಮತ್ತು ಇನ್ನೊಬ್ಬರನ್ನ ಇದರಲ್ಲಿ ಟೆನ್ಷನಲ್ಲಿ ನಮ್ಮನ್ನು ಮರ್ತೇ ಬಿಟ್ರು. ಅಲ್ಲೂ ಮೇಲಿದ್ದಾರೆ ಅಂತ ಬಂದ್ಬಿಟ್ಟವ್ರೆ ಕೆಳಕ್ಕೆ ಅದ್ಕೊಂಡು ಸುಮ್ಮನೆ ನಾವು ನಮ್ಮದೇನು ಅಂದರೆ ಡ್ಯೂಟಿ ನಮ್ಮನ್ನ ಎಲ್ಲಿ ನಿಲ್ಲಿಸಿರ್ತಾರೆ ಅಲ್ಲಿ ಅವ್ರು ಕರೆಯೋವರೆಗೂ ನಾವು ಹೋಗಂಗಿಲ್ಲ. ಅದು ನಮ್ಮದು ಇರೋದೇ ಹಂಗೆ. ನಾವು ಅವ್ರು ಕರೆದಿಲ್ವಲ್ಲ, ಅದು ಊಟ ಸಿಗಲಿ ಬಿಡಲಿ, ಅದು ಒಂದು ದಿವಸ 2 ದಿವಸ ಹಸ್ಕೊಂಡಿದ್ರೆ ಏನೂ ಆಗೋಲ್ಲ. ಒಂದು 6 ಗಂಟೆ 6:30 ಹಂಗೆ ಒಬ್ಬರು ಮುದುಕರು ಬಂದರು, ಒಂದಮ್ಮ. ಅವರು ಇಲ್ಲಿ ಯಾಕಪ್ಪ ನಿಂತಿದ್ದೀರಾ ಅಂದರು. ಇಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಬೇಡಿ, ಜಾಗ ಚೆನ್ನಾಗಿಲ್ಲ, ಕೆಳಗೆ ಅವರಿಷ್ಟೇ ಇನ್ಫಾರ್ಮೇಷನ್ ಕೊಡೋದು, ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ಅವರು. ಬಾಯಿ ಬಿಟ್ಟು ಹೇಳಂಗಿಲ್ಲ ಅವರು, ಅವ್ರಿಗೂ ತೊಂದರೆ ಅಂದ್ಬಿಟ್ಟು ಹೊಂಟೋಗ್ಬಿಟ್ರು ಅವರು. 8:30 ಆಯ್ದಂಗೆ ಫೈರ್ ಸ್ಟಾರ್ಟ್ ಆಯ್ದಂಗೆ ಎಲ್ಲ ಕಡೆ ಕತ್ಲೆ, ಲೈಟ್, ಅಲ್ಲೇ ಲೈಟ್ಗಳು ಅಷ್ಟು ಇರಲಿಲ್ಲ, ಬೆಟ್ಟ ಅಲ್ವಾ. ನಾವೇನು ಮಾಡಿದ್ರು, ನಾನು ಹೊಸಬ, ನನಗೆ 1.5 ವರ್ಷ 2 ವರ್ಷ ಸರ್ವಿಸ್ ಆಗಿತ್ತು ಅಷ್ಟೇ. ಇನ್ನೊಬ್ಬರು ಅವ್ರಿಗೂ ಒಂದು 5-6 ವರ್ಷ ಸರ್ವಿಸ್ ಆಗಿತ್ತು. ಅವನೇ ಮಾಡಿದ್ರು, ನಾವಿಬ್ಬರು ಏನು ಮಾಡಿದ್ರು, ಫೈರ್ ಸ್ಟಾರ್ಟ್ ಆಗಿದ್ದಂಗೆ ಕುತ್ಕೋ ಕೆಳಿಕೆ ಅಂದು ಕುತ್ಕೊಂಡಿದ್ದಂಗೆ ಅವ್ರು ಆ ಕಡೆ ಮುಖ ಮಾಡ್ಕೊಂಡು ನಾನು ಈ ಕಡೆ ಮುಖ ಮಾಡ್ಕೊಂಡೆ. ಅಂದರೆ ಯಾರಾದರೂ ಬರಲಿ ಶೂಟ್ ಮಾಡೋದೆ. ಯಾಕಂದರೆ ಆ ಟೈಮಲ್ಲಿ ಯಾರು ಏನು ಅಂತ ಗೊತ್ತಿಲ್ಲ. ಬೈ ಚಾನ್ಸ್ ನಮ್ಮವ್ರು ಬಂದ್ರೂ ಗೊತ್ತಾಯ್ತಿರಲಿಲ್ಲ, ಅಷ್ಟು ಕತ್ಲೆ ಇರ್ತಿತ್ತು. ಆವಾಗ ನನಗೆ ಫಸ್ಟ್ ಟೈಮ್ ಅನಿಸಿದ್ದು, ಇದು ಲಾಸ್ಟ್ ನಂದು ಜೀವನ, ಇಷ್ಟು ಇದಾಗಿಬಿಡ್ತಲ್ಲ ಅನ್ನಿಸ್ಬಿಡ್ತು ಆ ಟೈಮಲ್ಲಿ. ಆವಾಗ ಆ ಚಳಿಲೂ ಒಂದು ಸ್ವಲ್ಪ ಬೆವರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗಲ್ಲಿ ನಂಗೆ ಅನಿಸುತ್ತೆ ಒಂದು ಸ್ವಲ್ಪ 1-2-3 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದ್ದಂಗೆ ಸರಿ ಆಗಿಬಿಡುತ್ತೆ. ಆಮೇಲೆ ಲಾಸ್ಟಿಗೆ 10-11 ಗಂಟೆ ಆದಮೇಲೆ ಕರೆದ್ರು. ಆಮೇಲೆ ಗೊತ್ತಾಯಿತು, ಇಬ್ಬರು ಬಂದಿಲ್ಲ. ಯಾಕೆಂದರೆ ಎಷ್ಟೇ ಇದಾದ್ರೂ ಲಾಸ್ಟಿಗೆ ಕೌಂಟ್ ಮಾಡ್ತಾರೆ, ಮಲ್ಗೋ ಟೈಮಲ್ಲಿ ಕೌಂಟ್ ಮಾಡಿಬಿಟ್ಟು ಇಬ್ಬರಿಲ್ಲ ಮಿಸ್ಸು ಎಲ್ಲಿದ್ದಾರೆ ನೋಡಿ, ಆಮೇಲೆ ಕಳಿಸ್ಬಿಟ್ಟು ಕರೆಸಿದ್ರು. ಅದೊಂದು ಟೈಮ್ ನನಗೆ ಭಾಳ ಹೆದರಿಕೆ ಆಗಿತ್ತು. ಟ್ರೈನಿಂಗಲ್ಲಿ ಟೈಮ್ ಪಾಸ್ ಮಾಡಬಾರ್ದು, ಎಷ್ಟು ಹ್ಯಾಂಡ್ಲ್ ಮಾಡೋಕ್ಕಾಗುತ್ತೋ, ಎಷ್ಟು ಕಲಿತೀಯೋ ಅದೇ ನಿನ್ನ ಸಾಥಿ. ಅದು ಎಷ್ಟು ಧೈರ್ಯ ಕೊಡುತ್ತೆ ಅಂದರೆ, ಎಂಥರ ಬಂದರೂ ನಾನು ಬೈ ಚಾನ್ಸ್ ಅದೇನಾರು ಕೆಟ್ಟೋಯ್ತು ಅಂದ್ರೆ ನಾನು ರೆಡಿ ಮಾಡ್ಕೊಂಡು ನಾನು ಫೈರ್ ಮಾಡ್ತೀನಿ ಅನ್ನೋ ಒಂದು ಕೆಪಾಸಿಟಿ ಮೈಂಡಲ್ಲಿತ್ತು ಅಂದರೆ, ಜೊತೇಲಿ ಯಾರು ಇಲ್ಲದೆ ಹೋದರೂ ಪರವಾಗಿಲ್ಲ, ರೈಫಲ್ ಇದ್ದರೆ ಸಾಕು. ರೈಫಲ್ಲು ಗುಂಡು ಮಾತ್ರ ವೇಸ್ಟ್ ಮಾಡಬಾರ್ದು. ಈಗ ಯಾರು ಕಾಣ್ತಾವನೆ ಅಂದರೆ ಮಾತ್ರ ಫೈರ್ ಮಾಡಬೇಕು. ಸುಮ್ಮನೆ ಅವ್ನು ಯಾರೋ ಹೊಡೋಗ್ಬಿಟ್ಟ ಅವ್ನ ಎದುರಿಸೋಕ್ಕೋಸ್ಕರ 2-3 ಗುಂಡು ಹೊಡೆಯೋದು, ಅದು ಯಾಕೆಂದರೆ ಒಂದೊಂದು ಗುಂಡು ಭಾಳ ಇಂಪಾರ್ಟೆಂಟ್. ಅದು ಕೆಲವು ಸತಿ ಬೆಳಗ್ಗೆವರೆಗೂ ನಾವು ಹೋರಾಡಬೇಕಾಗುತ್ತೆ. ಈಗ ಹೊಡೆದ್ಬಿಟ್ರೆ ಒಂದು ಅರ್ಧ ಗಂಟೆ 1 ಗಂಟೆ ಎಲ್ಲ ಖಾಲಿ ಆಗಿಬಿಡುತ್ತೆ. ಬೆಳಗ್ಗೆ ಗಂಟೆ ಎಲ್ಲಿ ಓಡಾಡ್ತೀರಾ? ಈಗ ಎಲ್ಲರೂ ಅಂತಾರೆ ಬೆಳಗ್ಗೆ ಗಂಟೆಲ್ಲೂ ಹೋರಾಡ್ತಿದ್ರು ಅಂತ. ಬೆಳಗ್ಗೆ ಗಂಟೆ ಹೆಂಗೆ ಹೋರಾಡ್ತಾರೆ ಅಂದರೆ, ಅವರು ಒಂದು ಹೊಡಿತಾರೆ, ಅವ್ರೇನಾರು ಬರೋ ಮೂಮೆಂಟು ಕಾಣಿಸ್ತೈತೆ ಅಂದರೆ ಮಾತ್ರ ಹೊಡಿತಾರೆ, ಇಲ್ಲ ಅಂದರೆ ಹೊಡಿಯೋಕ್ಕೆ ಹೋಗಲ್ಲ. ವೇಸ್ಟ್ ಮಾಡಬಾರ್ದು, ಅದು ಭಾಳ ಇಂಪಾರ್ಟೆಂಟ್. ಅದು ಊಟ ಇಲ್ದಿದ್ರೂ ಪರವಾಗಿಲ್ಲ, ನೀರು ಇಲ್ದಿದ್ರೂ ಪರವಾಗಿಲ್ಲ, ಗುಂಡು ಮಾತ್ರ ವೇಸ್ಟ್ ಮಾಡಬಾರ್ದು, ಅದು ಮೇಯ್ನು. ಮತ್ತು ಒಂದು ಸತಿ ಏನಾಗ್ಬಿಡ್ತು, ಈಗ ರೀಸೆಂಟಾಗಿ ಒಂದು ವರ್ಷದಿಂದ ಒಂದು 500 ಜನ ಏನೋ ಬಂದುಬಿಟ್ಟಿದ್ದಾರೆ ಅಟ್ಯಾಕ್ ಮಾಡೋಕ್ಕೆ. ಆ ಟೈಮಲ್ಲಿ ಅವ್ರಿಗೆ ಗೊತ್ತು ಫೋರ್ಸ್ ಬರುತ್ತೆ, ಆವಾಗ ಏನಾದ್ರು ಮಾಡೋಣ, ತುಂಬ ರುಚಿಗೆದ್ಬಿಟ್ಟಿದ್ದಾರೆ. ಯಾವುದೋ ಸಿವಿಲಿಯನ್ನ ಹೊಡೆದ್ಬಿಟ್ರು ಅನ್ನೋ ಒಂದು ಸುಮ್ಮನೆ ಅದನ್ನೇ ಒಂದು ಹೈಲೈಟ್ ಮಾಡ್ಕೊಂಡು ಬಂದಿದ್ದರು. ಆ ಟೈಮಲ್ಲಿ ನಮಗೆ ಕಾಲ್ ಬಂತು, ನಾವು ಕ್ಯೂರಿಟಿ ಕಮಾಂಡ್ರಲ್ಲಿದ್ದಾಗ ಹಿಂಗೆ ಅಲ್ಲಿಗೆ ಹೋಗಬೇಕು, ಬ್ರಿಡ್ಜ್ ಹತ್ರಕ್ಕೆ ಹೋಗಿ ಬೇಗ ಅಂತ ನಾವು ಅಂದ್ಕೊಂಡು, ನಾವು ಪ್ರತಿ ಸತಿನೂ ಹೋದಾಗಲೆಲ್ಲ ಪೊಲೀಸ್ನವ್ರು ಬಂದಿರ್ತಿದ್ರು. ಪೊಲೀಸಿಗೆ ಫಸ್ಟ್ ಇನ್ಫಾರ್ಮೇಷನ್ ಹೋಗ್ಬಿಡುತ್ತೆ, ಲೋಕಲ್ ಅಲ್ವ ಅವರು. ಆಮೇಲೆ ನಾವು ಹೋಗುವ. ಈ ಸತಿ ಏನಾಗ್ಬಿಡ್ತು, ನಾವು ಗಾಡಿ ತಗೊಂಡು ಹೊರಟ್ಬಿಟ್ಟು ನಮ್ಮ ಗಾಡಿ ನೋಡ್ತಿದ್ದಂಗೆ ಅಲ್ಲಿರೋ ಜನ 500 ಜನನೂ ರೊಚ್ಚಿಗೆದ್ಬಿಟ್ರು. ಗಾಡಿ ಹಿಂದಕ್ಕೆ ತೆಗಿಯೋಂಗಿಲ್ಲ, ಮುಂದಕ್ಕೆ ಹೋಗೋಂಗಿಲ್ಲ. ಬುಲೆಟ್ ಪ್ರೂಫ್ ಗಾಡಿನೇ, ಬೆಂಕಿ ಹಚ್ಕೋದ್ರೆ. ಆಮೇಲೆ ಏನು ಮಾಡೋದು, ಅಲ್ಲಿ ಏನು ಸಿಚುವೇಶನ್ ಅಂದರೆ, ಹೆಂಡ್ತಿ ಮಕ್ಕಳು ಮತ್ತು ಮಹಿಳೆ ಅವ್ರನ್ನ ಮುಂದೆ ಇಟ್ಕೊಂಡಿದ್ರು. ಯಾಕೆಂದರೆ ನಾವು ಫೈರ್ ಮಾಡಲ್ಲ ಅಂತ ಗೊತ್ತವರಿಗೆ, ಮಕ್ಕಳ ಮೇಲೆ ಹೆಂಗಸ್ರ ಮೇಲೆ. ಅವ್ರನ್ನ ಮುಂದೆ ಇಟ್ಕೊಂಡು ಇವರು ಏನು ಹೆಂಗಾಗಿದ್ರು, ಏನೋ ಮಾಡಬೇಕು ಅಂತ ಕಾಯ್ತಿದ್ರಲ್ಲ, ಅವರೆಲ್ಲ ಹಿಂದೆ ಇವ್ರನ್ನ ಪುಷ್ ಮಾಡ್ತಾಯಿದ್ರು. ನಾವು ಇಳಿಯೋದು ನೋಡ್ಬಿಟ್ಟು ಹೆಂಗಸ್ರೆಲ್ಲ ಬಂದು ನಮ್ಮಲ್ಲಿ ಒಬ್ಬ ಕಮಾಂಡ್ರನ್ನ ಏನು ಮಾಡಿದ್ರು, ಹಿಡ್ಕೊಂಬಿಟ್ರು, ಕೋಲ್ಪಟ್ಟು ಹಿಡ್ಕೊಂಡು. ಮಾರೇಗಕ್ಕೆ ಮಾರೋ ನಾವು ಹೊಡಿತೀಯ, ನನಗೆ ಹೊಡಿ ಶೂಟ್ ಮಾಡ್ತೀಯ, ಮಾಡು ಶೂಟ್ ಸುಮ್ಮನೆ ನಾವೇನು ಶೂಟ್ ಮಾಡ್ತೀವಿ ಅಂದರೆ, ನಾವು ಇಳಿದಾಗ ನಮ್ಮ ಹತ್ರ ಕೈಲಿ ಗನ್ ಇದ್ದೇ ಇರುತ್ತೆ. ಗನ್ ಒಳಗಡೆ ಇಟ್ಬಿಟ್ಟು ಇಳಿಯೋಕ್ಕಾಗಲ್ಲ. ಗನ್ ಇಟ್ಕೊಂಡೇ ಇಳಿಯೋದು ನಾವು. ಗನ್ ಇಟ್ಕೊಂಡು ಇಳಿದಂಗೆ ನುಗ್ಗೇಬಿಟ್ರು.
50 ಒಂದು 34 ಜನ ನುಗ್ಗೇ ಬಿಟ್ರು. ಅವರೆಲ್ಲ ಹಿಂದ್ಗಡೆ ಇದ್ದರು ಬಾಕಿಯವರೆಲ್ಲ. ಸುಮ್ಮನೆ ಒಬ್ಬರು ನೂಕಿದ್ರು, ಒಬ್ಬರು ಕೆಳಗೆ ಬಿದ್ದರೆ ಸಾಕು ಫುಲ್ ಎಲ್ಲ ಅಟ್ಯಾಕ್ ಮಾಡಿಬಿಡೋಣ ಅಂತ. ಆವಾಗ ಅವ್ರದ್ದು ಏನು ಮೈಂಡ್ ಸೆಟ್ಟು ಅಂದರೆ ಇವ್ರನ್ನ ಹೊಡೆಯೋಕ್ಕೆ ಬಂದಿದ್ರು, ಹೊಡೆದ್ರು, ಅದಕ್ಕೆ ನಾವು ಮಾಡ್ದು, ಕ್ಲೋಸು, ಮ್ಯಾಟ್ರ್ ಕ್ಲೋಸು. ಆ ಒಂದು ಮೈಂಡ್ ಸೆಟ್ಟಲ್ಲಿ ಅವ್ರು ಬಂದಿದ್ದು. ಆವಾಗ ನನಗೆ ಅನ್ನಿಸ್ತು, ಇದು ಹಿಂಗಾಗೋ ಸಿಚುವೇಶನ್ ಇದೆ ಅಂದ್ಬಿಟ್ಟು ಇನ್ನು ಫೈರ್ ಅಂತೂ ಮಾಡೋಕ್ಕಾಗಲ್ಲ. ಫೈರ್ ಮಾಡಿದ್ರು ನಮಗೆ ಮಾಡಿದ್ರು ಅಂದ್ಬಿಟ್ಟು ಹೊಡೆದ್ಬಿಡ್ತಾರೆ. ಮೇಲೆ ಫೈರ್ ಮಾಡಿದ್ರು ನಮಗೆ ಮಾಡಿದ್ರು ಅಂತ ಹೊಡಿತಾರೆ. ಯಾರು ನೋಡ್ತಾರೆ? ಆ ಟೈಮಲ್ಲಿ PAG ಇತ್ತು ನಮ್ಮ ಹತ್ರ. ಇಷ್ಟುದ್ದ ಬುಲೆಟ್ ಇರುತ್ತೆ, ಇಷ್ಟು ದಪ್ಪ ಇರುತ್ತೆ. ಅದರೊಳಗೆ 100 ಬಾಲ್ಸ್ ಇರ್ತವೆ, ಸಣ್ಣ 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 ಬಾಲ್ಸು. ಅದು ಹೊಡೆದ್ರೆ 100 ಮೀಟ್ರ್ ಗಂಟಲು ಹೋಗುತ್ತೆ. 100 ಮೀಟ್ರಲ್ಲಿ ಎಲ್ಲ ಕಡೆನೂ ತೂತ ಏನು ಮಾಡಲ್ಲ ಅಷ್ಟಾಗಿ, ಬಾಲ್ಸ್ ಅಲ್ವಾ, ಒಂಥರ ಜೇನುಹುಳ ಕಚ್ಚುತ್ತಂಡಿ, ಜೇನುಹುಳ ಕಚ್ಚೋರು ಹೆಂಗೆ ಅನಿಸುತ್ತೆ ಆ ಥರ. 100 ಬುಲೆಟ್ 100 ಇರ್ತವೆ. ಒಂದು ಸತಿ ಹೊಡೆದ್ರೆ 100 ಛದ್ರ ಆಗೋಯ್ತದೆ ಹಿಂಗೆ. ಅದು ಹೊಡಿತದೆ. ಅಕಸ್ಮಾತ್ ಕಣ್ಣಿಗೆ ಹೊಡೆದ್ರೆ ಹೊಂಟೋಗ್ಬಿಡುತ್ತೆ ಕಣ್ಣು. ಅದಕ್ಕೆ ಏನು ಮಾಡ್ತೀವಿ ನಾವು, ಕೆಳಗಡೆಗೆ ಹೊಡಿತೀವಿ, ಕಾಲಿಗೆ ಹೊಡಿತೀವಿ. ಕಾಲಿಗೆ ಹೊಡೆದು ಇಲ್ಲಿ ಇಷ್ಟಕ್ಕೆ ಹೊಡಿತೇವೆ. ಅದು ಹೊಡೆದು ಅದನ್ನು ತಡ್ಕೊಂಡು ಯಾರೂ ನಿಲ್ಲಲ್ಲ. ಅದರಲ್ಲಿ ನಮಗೂ ಸೇಫ್ಟಿ, ಅವ್ರಿಗೂ ಸೇಫ್ಟಿ. ಯಾರೂ ಸಾಯೋದು ಇಲ್ಲ, ನಮ್ಮ ಮೇಲೆ ಏನಷ್ಟು ಕೇಸು ಆಗೋಲ್ಲ. ಅದಕ್ಕೋಸ್ಕರನೇ ಆಮೇಲೆ PAG ಬಂದಿದ್ದು. ಫಸ್ಟೆಲ್ಲ ಗಲಾಟೆ ಆಗೋಗಾರೆ ಇನ್ನೇನು ನಮ್ಮ ಪ್ರಾಣ ಹೋಯ್ತೈತೆ ಅನ್ನಂಗೆ ಆದಾಗ ಫೈರ್ ಮಾಡಲೇಬೇಕಾಗಿತ್ತು. ಮಾಡಿದಾಗ ಅವ್ರ ಕಡೆಯವರು ಒಂದಿಬ್ಬರು ಡೆತ್ ಆಗೋರು. ಆಗ ಕೇಸು ದೊಡ್ಡದಾಗೋದು. ಅವಾಗ ಯಾರು ಜಾಸ್ತಿ ಚೆನ್ನಾಗಿ ವಾದ ಮಾಡ್ತಾರೋ ಅವ್ರ ಕಡೆ ಕೇಸ್ ಆಗೋದು. ಅದನ್ನು ತಪ್ಸೋಕ್ಕೆ ಏನಾರ ಮಾಡಿ ಇದನ್ನು ಇದು ಮಾಡ್ಬೇಕಲ್ಲ. ಈಗ ಮಾನವಾಧಿಕಾರ ಅಂದಾಗ ನಾವು ಏನೂ ಮಾಡೋಕ್ಕಾಗಲ್ಲ, ಫೈರ್ ಮಾಡೋಕ್ಕಂತೂ ಆಗೋಲ್ಲ. ಅಲ್ಲಿ ಕೇಳೋರು ಯಾರು? ಅಲ್ಲಿ ಸಿಚುವೇಶನ್ನ ಫೇಸ್ ಮಾಡೋರು ಯಾರು? ಅದು ಬರ್ತಾ ಅಲ್ಲಿ ಸಿಚುವೇಶನ್ನ ಫೈಲ್ ಮಾಡ್ತಾ ಬೇರೆ ಥರನೇ ಆಗೋಗಿರ್ತದೆ. ಕೋರ್ಟಿಗೆ ಬರೋ ಹೊತ್ತಿಗೆ ಭಯನೂ ಬೇರೆ ಥರನೇ ಆಗೋಗಿರ್ತದೆ. ಹಂಗಾಗಿ ಆ PAG ಬಂದಾಗ ನಾನು ಹೇಳಿದಾಗಲೇ ಒಂದು ಸ್ವಲ್ಪ 25% ಆವಾಗ ಒಂದು ಸ್ವಲ್ಪ ನಮಗೆ ರಕ್ಷಣೆ ಬಂತು. PAG ಎತ್ಕೊಂಡು ಗನ್ ಬಿಟ್ಬಿಟ್ಟು ನಮ್ಮ ಹುಡುಗರನ್ನೆಲ್ಲ ಒಳಗೆ ಕರೆದ್ಬಿಟ್ಟೆ. ಒಬ್ಬನ ಹಿಡಿತಾ ಇರ್ತಾನೆ, ನಾನು PAG ತಗೋತೀನಿ ಬನ್ನಿ ಅಂದ್ಬಿಟ್ಟು. ಯಾಕೆಂದರೆ ಎಲ್ಲರೂ ಹೋದರೆ ಎಲ್ಲರನ್ನೂ ಎಳ್ಕೊಂಬಿಟ್ರೆ ಗುಂಪೊಳಗೆ ಮತ್ತು ನಮಗೆ ಸಪೋರ್ಟಾಗಿ ಯಾರೂ ಇಲ್ಲದೆ ಹೋದಾಗ ಏನೂ ಮಾಡೋಕ್ಕಾಗಲ್ಲ. ಒಬ್ಬ ನಮ್ಮ ಫೋರ್ಸಲ್ಲಿರೋದೇ ಚೈನ್ ಏನಾರ ಒಂದು ಮಿಸ್ ಆಯಿತು ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಎಲ್ಲರೂ ಒಟ್ಟಿಗಿದ್ದು ಏನಾರ ಮಾಡ್ಬೋದು, ಅದು ಅವ್ರಿಗೂ ಗೊತ್ತಿತ್ತು. ಹಂಗಾಗಿ ಎಲ್ಲರನ್ನೂ ಹಿಂದಕ್ಕೆ ಕರೆದ್ಬಿಟ್ಟು PAG ತೆಗೆದು PAG ಕಾಕ್ ಮಾಡಿ ತುಂಬಿದಾಗ ಎಲ್ಲ ಸ್ವಲ್ಪ ಹಿಂದೆ ಹೊಂಟೋದ್ರು. ಆ ಟೈಮಲ್ಲಿ ನಮಗೆ 15 ನಿಮಿಷ, ಈ ಒಂದೊಂದು ನಿಮಿಷ ಎಷ್ಟು ಕಠಿಣ ಆಯಿತು ಅಂದರೆ ನನಗೆ 15 ನಿಮಿಷ ನಾವು ಅವ್ರನ್ನ ತಡೆಯೋ ಹೊತ್ತಿಗೆ ಸಾಕಾಗೋಗ್ಬಿಡ್ತು. ನಾನು ನಾರ್ಮಲ್ಲು 5 ವರ್ಷ ಬೆಂಗಳೂರಲ್ಲಿ ಡ್ಯೂಟಿ ಇದು ಮಾಡಿದ್ದೆ. ಆವಾಗ ನನಗೆ ಯಾರೂ ನನ್ನ ಊರಲ್ಲಿ ಯಾರೂ ಗುರ್ತಿಡಿತಿರಲಿಲ್ಲ. ನಮ್ಮ ಬಂಧುಗಳು, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಯಾರು ಇರ್ತಿದ್ರು, ಬಂದ ಹೋದ್ನ ಅಷ್ಟೇ. ನಾನು ಜಾಯಿನ್ ಆದ್ನೋ ನಾನು ಅವ್ರಿಗೇನು ಕೊಡೋದು ಬೇಕಾಗಿಲ್ಲ. ಯಾಕೆಂದರೆ ಅವ್ರೇನು ಎಕ್ಸ್ಪೆಕ್ಟು ಮಾಡಲ್ಲ ಕೆಲವರು. ಅವ್ರಿಗೇನು ಅಂದರೆ ಒಬ್ಬ ದೇಶದ ಸೈನಿಕ, ಏನೋ ಒಂದು ಗೌರವ ತನ್ನಿಂಗೆ ತಾನೇ ಹೆಚ್ಚಾಗ್ಬಿಡುತ್ತೆ. ಆವಾಗ ನಮಗೂ ಏನೋ ಒಂದು ಊರಿಗೆ ಹೋದಾಗ ಒಂದು ಪ್ರೌಡ್ ಫೀಲ್ ಆಗುತ್ತೆ. ಸಾಯೋದಿದ್ದೇ ಇರುತ್ತೆ. ಆದರೆ ಈ ಥರ ಒಂದು ಇದಕ್ಕೆ ದೇಶಕ್ಕೋಸ್ಕರ ಅಕಸ್ಮಾತ್ ಆಗಬಾರ್ದು, ಬೈ ಚಾನ್ಸ್ ಇದಾಯಿತು ಅಂತಂದರೆ ಅವನಿಗೆ ತುಂಬ ಗೌರವ. ಈಗ ಪುನೀತ್ ರಾಜ್ಕುಮಾರ್ನ ಎಷ್ಟು ಜನ ನೆನೆಸ್ಕೋತಾರೆ. ನಿನ್ನೆ ನಮ್ಮ ಕನ್ನಡದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಿಧನ ಹೊಂದಿದ್ದಾರೆ ಅಂತ ಸುದ್ದಿ ಬರ್ತಿದ್ದಂಗೆ ನಮಗೆ ತುಂಬ ಶಾಕ್ ಆಯಿತು. ನಾವು ನಿನ್ನೆ ಡ್ಯೂಟಿಲಿದ್ದು ನಾನು ತುರಂತ ಮನೆಗೆ ಫೋನ್ ಮಾಡಿ ಕೇಳಿದ್ರು ಹಿಂಗಾಯ್ತಲ್ಲ ಅಂತ. ಅವ್ರಿಗೂ ಶಾಕ್ ಆಯಿತು. ನಾವು ಅದೊಂದು ಕೇಳಿ ನಮಗೆ ಅವರೊಂದು ಇದಾಗಿದ್ದರು, ನಮಗೆ ಸ್ಫೂರ್ತಿಯಾಗಿದ್ದರು. ಕಾಶ್ಮೀರದಿಂದ CRPFಯಿಂದ ಮಾತಾಡ್ತಾ ಇದ್ದೀವಿ. ನಮಗೆ ಭಾಳ ದುಃಖ ಆಯಿತು ನಿನ್ನೆಯಿಂದಲೂ. ಜನಗಳು ಹೋಗ್ತಿರೋದೊಂದು ನೋಡಿ ಗುಂಪುಗಳನ್ನ ನಾವು ಅಲ್ಲಿದ್ದರೆ ಹೋಗಬೇಕು ಅನ್ನಿಸ್ತು. ಆದರೆ ಏನು ಮಾಡೋದು, ನಮ್ಮ ಡ್ಯೂಟಿ ಹಂಗಿದೆ. ಅದರಿಂದ ನಾವು ಇಲ್ಲಿಂದನೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತೀವಿ. सैल्यूट। जैसा कि सर जी ने बताया पुनीत राजपूत जी के बारे में, उनकी मूवी हमने भी बहुत सारी देखी, हमें भी बड़ा दुख हुआ। मैं मेरी तरफ से तथा CRPF परिवार की तरफ से उन्हें श्रद्धांजलि। ಒಬ್ಬ ದೇಶ ಒಬ್ಬ ಯೋಧ ಏನಾರು ಆದ ಅಂದರೆ ಅವ್ನು ಇರ್ಬೇಕಾದ್ರೆ ಯಾರು ಕೇಳಲಿಲ್ಲ ಅಂತ ಏನು ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಬೈ ಚಾನ್ಸ್ ಅವ್ನು ಹೋದ್ಮೇಲೆ ಅವನು ಇನ್ನೆಲ್ಲೇ ಕೆದಕ್ದಾಗ ಗೊತ್ತಾಗುತ್ತೋ ಇವನು ಅಲ್ಲಿದ್ದಂತೆ, ಅಲ್ಲಿ ಹಿಂಗೆ ಆಯ್ತಂತೆ ಅಂತ. ಆವಾಗ ಮನೆಯವರಿಗೆ ಎಲ್ಲರಿಗೂ ತುಂಬ ಗೌರವ ಸಿಗುತ್ತೆ. ನಮಸ್ಕಾರ.
ನನ್ನ ಎದೆಯುಬ್ಬಿ ನಿಲ್ಲುವುದು ಹೆಸರು ಕೇಳೆ ಭಾರತ. ಕನ್ನಡ ಮಣ್ಣಿನ ಕುಡಿಯು ನಾನು, ಜೀವವ ಪಣವಿಡುವೆ ಭಾರತಾಂಬೆಗೆ ಅನವರತ.